ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗಯೋಗಃ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸಃ ಭವತೋ ಜ್ಞಾನಮೇವ ಚ. ಸತ್ವದಿಂದ ಜ್ಞಾನವು, ರಜಸ್ಸಿನಿಂದ ಲೋಭವು, ತಮಸ್ಸಿನಿಂದ ಪ್ರಮಾದ, ಮೋಹ ಮತ್ತು ಅಜ್ಞಾನವು ಹುಟ್ಟುತ್ತದೆ. ಮನುಷ್ಯನ ವ್ಯಕ್ತಿತ್ವಕ್ಕೆ ಕಾರಣ ಗುಣ ಎಂಬುದನ್ನು ಈ ಮೂಲಕ ದೃಢಪಡಿಸಬಹುದಾಗಿದೆ. ಈ ಮೂರೂ ಗುಣಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂತಹದ್ದು. ಸತ್ವಗುಣವೇ ಪ್ರಧಾನವಾದಾಗ ಸದಾ ಕ್ರಿಯಾಶೀಲನಾಗಿರುವ ವ್ಯಕ್ತಿಯ ನರನಾಡಿಗಳ ಸಂಮೋಹನದಿಂದ ಉತ್ತಮ ಆಲೋಚನೆಗಳು ಉದ್ಭವವಾಗುತ್ತವೆ. ಇಂದ್ರಿಯಗಳ ಸಮರ್ಪಕ ಬಳಕೆಯಿಂದ ಯಾವುದೇ ಮೋಹಕ್ಕೊಳಗಾಗದೆ ಕ್ರಿಯಾವಾಹಿನಿಗಳು ಜ್ಞಾನವಾಹಿನಿಗೆ ಪೂರಕವಾಗಿ ಕೆಲಸ ಮಾಡುವ ಮೂಲಕ ಜ್ಞಾನ ಹೆಚ್ಚುತ್ತದೆ. ನಿನ್ನೆಯ ದುಃಖ, ನಾಳೆಯ ಚಿಂತೆಯಲ್ಲಿ ತೊಡಗದ ಮನಸ್ಸು ಸಾಧನೆಯತ್ತ ಮುಖ ಮಾಡುತ್ತದೆ. ಮದವೇರಿದ ಗೂಳಿಯಂತೆ ದೇಹವನ್ನು ಸದಾ ಕ್ರಿಯಾಶೀಲವಾಗಿರಿಸಿ ಮೈ ಮನವನ್ನೆಲ್ಲ ಕಣ್ಣಾಗಿರಿಸಿ ಪ್ರತಿ ಕ್ಷಣವನ್ನೂ ಸಂಪನ್ಮೂಲ ಕ್ರೋಢೀಕರಣ, ಪ್ರತಿಷ್ಠೆ, ಹೆಸರು, ಕೀರ್ತಿಗಾಗಿ ಹೋರಾಡುವಂತೆ ಪ್ರೇರೇಪಿಸುವ ರಜೋಗುಣಕ್ಕೆ ತೃಪ್ತಿ ಎಂಬುವುದಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ಪಡೆದರೆ ಅದನ್ನು ಲೋಭ ಎನ್ನಬಹುದು. ಸದಾ ಕಾರ್ಯೋನ್ಮುಖವಾಗಿ ಹೆಚ್ಚು ಹೆಚ್ಚು ಸಂಪಾದಿಸುವ ಹಪಾಹಪಿತನದಿಂದ ರಜೋಗುಣ ವ್ಯಕ್ತಿಯನ್ನು ಲೋಭಿಯಾಗಿಸುತ್ತದೆ. ದೇಹದ ಬಯಕೆಯನ್ನು ಈಡೇರಿಸಿಕೊಳ್ಳಲು ಪ್ರೇರೇಪಿಸುವ ತಮೋಗುಣಕ್ಕೆ ಎಲ್ಲವೂ ಬೇಕು. ತಮೋಗುಣ ಪ್ರಧಾನವಾದಾಗ ವ್ಯಕ್ತಿ ತನ್ನ ಸಾಮರ್ಥ್ಯವರಿಯಲು ಅಸಾಧ್ಯವಾಗಿ ಜೀವನ ತಪ್ಪುಗಳಿಂದಲೇ ಕೂಡಿರುತ್ತದೆ. ಈ ಗುಣವಿದ್ದಾಗ ಅಜ್ಞಾನದ ಮುಸುಕು ವಿವೇಕವನ್ನು ಮುಚ್ಚಿರುವುದರಿಂದ ಯಾವುದು ಬೇಕು, ಯಾವುದು ಬೇಡ ಎಂಬ ನಿರ್ಧಾರ ಮಾಡಲಾರದೆ ಮೋಹ ಹೆಚ್ಚುತ್ತದೆ. ಹರಿ ಓಂ ತತ್ಸತ್.